ಎಷ್ಟು ನಾವು ಎಜುಕೇಟ್ ಆಗ್ತೀವಿ, ನಾವು ಅಷ್ಟು ಕ್ವಶನ್ಸ್ ಕೇಳ್ತೀವಿ. ಸೊ ಪ್ರತಿಯೊಂದು ಕಂಟ್ರಿ ಯಾವುದು ಮುಂದೆ ಫಾರ್ವರ್ಡ್ ಹೋಗುವಂಥ ಕಂಟ್ರಿ ಏನಿದೆ, ಅವರು ಎಜುಕೇಷನ್ ಮೇಲೆ ಹೈಯೆಸ್ಟ್ ಇನ್ವೆಸ್ಟ್ ಮಾಡ್ತಾರೆ. ಯಾಕಂದರೆ ಒಬ್ಬ ಮನುಷ್ಯ ಎಜುಕೇಟ್ ಆದರೆ ಅವನು ಸ್ಟಾರ್ಟಪ್ ಮಾಡ್ತಾನೆ, ಶಾಪ್ ಮಾಡ್ತಾನೆ, ಬಿಸ್ನೆಸ್ ತೊಗೊಂಬರ್ತಾನೆ, ಎಕ್ಸ್ಪೋರ್ಟ್ ಮಾಡ್ತಾನೆ, ಇನ್ನೇನು ಬೇಕಾದ್ರೆ ದೊಡ್ಡ ಆಂಟ್ರಪ್ರಿನರ್ ಆಗ್ಬೋದು. ಈಗ ಥೌಸಂಡ್ಸ್ ಆಫ್ ಕ್ರೋರ್ಸ್ ಆಫ್ ಬಿಸ್ನೆಸ್ ಏನಿದೆ ಅದು ಒಂದು ಪರ್ಸನಿಂದನೇ ಆಗಿರೋದು, ಒಂದು ಐಡಿಯಾದಿಂದನೇ ಆಗಿರೋದು. ಸೊ ನಾವು ಕಂಟ್ರಿ ಯಾವಾಗ, ಒಂದು ದೇಶ ಯಾವಾಗ ಎಜುಕೇಷನ್ ಮೇಲೆ ಹೈಯೆಸ್ಟ್ ಇನ್ವೆಸ್ಟ್ ಮಾಡುತ್ತೆ, ಅದು ದೇಶ ತುಂಬ ಮುಂದೆ ಹೋಗುತ್ತೆ. ಯಾವಾಗ ಎಜುಕೇಷನ್ ಮೇಲೆ ಇನ್ವೆಸ್ಟ್ ಮಾಡಲ್ಲ, ಎಜುಕೇಷನ್ ಒಂದು ಸಣ್ಣ ಪಾರ್ಟ್ ಥರ ಯಾವಾಗ ತೊಗೊಳುತ್ತೆ, ಅವಾಗ ಏನಾಗುತ್ತೆ ಅಂದರೆ ದೇಶದ್ದು ಸ್ಪೀಡ್ ಉಂಟಲ್ಲ ಮುಂದೆ ಹೋಗೋದು, ಅದು ಸ್ಲೋ ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ ಒಂದು ದೇಶ ನಡೆಯೋದು ಜನಗಳಿಂದ. ಒಂದು ಜನ ಎಷ್ಟು ಸ್ಪೆಂಡ್ ಮಾಡ್ತಿದ್ದಾರೆ ದುಡ್ಡು, ಜನ ಎಷ್ಟು ದುಡಿತಾ ಇದ್ದಾರೆ, ಇದ್ರ ಬೇಸಿಸ್ ಮೇಲೆ, ರೆವಿನ್ಯೂ ಮೇಲೆ ದೇಶ ನಡೀತಾ ಹೋಗೋದು. ಸೊ ಯಾವಾಗ ಒಂದು ಪರ್ಸನ್ ತುಂಬ ಇಂಟೆಲೆಕ್ಚುವಲ್ ಆಗ್ತಾನೆ, ಸ್ಮಾರ್ಟ್ ಆಗ್ತಾನೆ, ಅವನು ಇನೋವೇಷನ್ ಮಾಡ್ತಾನೆ, ದೊಡ್ಡ ದೊಡ್ಡ ಕಂಪ್ನಿ ಮಾಡ್ತಾನೆ, ಸ್ಟಾರ್ಟಪ್ ಮಾಡ್ತಾನೆ, ಆ್ಯಪ್ಸ್ ಮಾಡ್ತಾನೆ, ಮತ್ತು ಏನಂತಾನೆ ಅವನೇನು ಮಾಡ್ತಾನೆ, ಅದನ್ನೆಲ್ಲ ಮಾಡಿ ರೆವಿನ್ಯೂ ತಂದು ವಾಪಸ್ ಇನ್ವೆಸ್ಟ್ ಮಾಡ್ತಾನೆ. ಅಲ್ಲಿಗೇ ಇನ್ಫ್ರಾಸ್ಟ್ರಕ್ಚರ್ಗೆ ಇನ್ವೆಸ್ಟ್ ಮಾಡ್ತಾನೆ, ಮತ್ತು ಟ್ಯಾಕ್ಸ್ ಪೇ ಮಾಡ್ತಾನೆ, ಅವನು ಜನಗಳಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಾನೆ. ಅದು ಬೆಳೀತಾನೆ ಹೋಗ್ತದೆ, ಸೈಕಲ್ ಅದು. ನಾನು ತುಂಬ ದೊಡ್ಡ ಕಂಪ್ನಿ ಮಾಡಿದ್ರೆ ನಾನು 100 ಜನ ಕೆಲಸ ಕೊಡ್ತೀನಿ, ಆ 100 ಜನ ಅಲ್ಲಿ 10 ಜನಕ್ಕೆ ಪರ್ಚೇಸ್ ಮಾಡ್ತಾರೆ, ಕಾರ್ ತಗೊಳ್ತಾರೆ, ಗಾಡಿ ಇದು ಮಾಡ್ತಾರೆ, ಮನೆ ತಗೋತಾರೆ, ಇನ್ವೆಸ್ಟ್ ಮಾಡ್ತಾರೆ. ಯಾವಾಗ ನಾನು ಇಂಟೆಲೆಕ್ಚುವಲ್ ಆದಾಗ. ಸೊ ಪ್ರತಿ ಒಂದು ಇಂಡಿವಿಜುವಲ್ ಕೂಡ, ಪ್ರತಿಯೊಂದು ಮಗು ಕೂಡ ಈ ದೇಶಕ್ಕೆ ತುಂಬ ಇಂಪಾರ್ಟೆಂಟು. ಆ ಮಗು ಯಾರಿಗೆ ಗೊತ್ತು ಯಾವ ಮಗು ಏನು ಸಾಧನೆ ಮಾಡುತ್ತೆ ಅಂತ. ಈಗ ನೀವೆಷ್ಟು ನೋಡ್ತಿರಲ್ಲ, ಶಾರ್ಕ್ ಟ್ಯಾಂಕಲ್ಲೆಲ್ಲ ಕೂತಿರ್ತಾರಲ್ಲ 5 ಜನ, ಅವರು 5 ಜನನೂ ಸಣ್ಣ ವಯಸ್ಸಲ್ಲಿ 10ನೇ ಕ್ಲಾಸ್ ಇದ್ದಾಗ ನಿಮಗೆ ಯಾರಿಗಾದ್ರು ಗೊತ್ತಿತ್ತೋ ಅವ್ರು ಇಷ್ಟು ದೊಡ್ಡ ಕಂಪ್ನಿ ಮಾಡ್ತಾರೆ ಅಂತ? ಯಾರಿಗೂ ಐಡಿಯಾ ಇದ್ದಿಲ್ಲ. ಅವರಿಗೆ ರೈಟ್ ಎಜುಕೇಷನ್ ಸಿಕ್ತು, ರೈಟ್ ಇದ್ದಿತ್ತು, ಆಪರ್ಚುನಿಟೀಸ್ ಇತ್ತು, ಅವ್ರು ಮಾಡಿದ್ರು. ಅವ್ರ ಅಪ್ಪ ಅಮ್ಮ ಹೆಚ್ಚಿದ್ರು, ಅವ್ರು ಹೋದ್ರು, ಫಾರಿನಲ್ಲಿ ಹೋದ್ರು, ಅಲ್ಲೋದ್ರು, ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಬಂದರು, ಇನ್ವೆಸ್ಟ್ಮೆಂಟ್ ಮಾಡಿದ್ರು, VCನ ಅಟ್ರ್ಯಾಕ್ಟ್ ಮಾಡಿದ್ರು, ಬಿಲ್ಡ್ ಮಾಡಿದ್ರು. ಬಟ್ ಒಂದು ಸಾಮಾನ್ಯ ಹಳ್ಳಿಲಿರೋ ಮಗುಗೆ ಎಷ್ಟು ಆ ಥರ ಚಾನ್ಸಸ್ ಇದೆ. ಒಂದು ತುಂಬ ದೊಡ್ಡ ಎಂಪೈರ್ ಬಿಲ್ಡ್ ಮಾಡುವಂಥ ಕಾನ್ಸೆಪ್ಟ್ ಅವರಿಗೆ ತಲೆಗೆ ಬರೋದಿಲ್ಲ, ಯಾಕಂದರೆ ಅವ್ರಿಗೆ ಆ ಥರ ಆಪರ್ಚುನಿಟಿನೇ ಇಲ್ಲ. ಸೊ ಒಂದು ದೇಶ ಯಾವಾಗ ಎಜುಕೇಷನ್ ನಮ್ಮದು ಟಾಪ್ ಪ್ರಿಯಾರಿಟಿ ಅನ್ನೋದನ್ನು ತಲೆಗೆ ಇಟ್ಕೊಂಡ್ಬಿಟ್ರೆ, ಎಜುಕೇಷನ್ ನಮ್ಮದು ಟಾಪ್ ಪ್ರಿಯಾರಿಟಿ, ಅದು ಫಸ್ಟು ನಾವು ಎಜುಕೇಷನ್, ಸೆಕೆಂಡ್ ಹೆಲ್ತ್, ಥರ್ಡ್ ಇನ್ಫ್ರಾಸ್ಟ್ರಕ್ಚರ್. ಈ ಥರ ನಾವು, ನನ್ನ ಒಪಿನಿಯನ್ ಇದು. ಎಜುಕೇಷನ್ ಫಸ್ಟ್, ನಾವು ಎಜುಕೇಷನ್ಗೆ ಯಾವಾಗ ಟಾಪ್ ಪ್ರಿಯಾರಿಟಿ ಕೊಡ್ತೀವಿ, ಆವಾಗ ನೆಕ್ಸ್ಟು ಒಂದೊಂದು ಬ್ಯಾಚಲ್ಲೇ ನೆಕ್ಸ್ಟ್ 10 ಇಯರ್ಸಲ್ಲೇ ನೀವು ಏನು ಮಾಡ್ತೀರಾ, ಜೀನಿಯಸ್ಗಳನ್ನ ಹುಟ್ಟಾಕ್ತಾ ಹೋಗ್ತೀರಾ. ಎಷ್ಟು ಜೀನಿಯಸ್ಗಳು ಹುಟ್ಟಾಕ್ತಾ ಹೋಗ್ತೀರಾ ಅಷ್ಟು ರೆವಿನ್ಯೂ ಬರ್ತಾ ಹೋಗುತ್ತೆ. ಯಾಕಂದರೆ ನಿಮಗೆ 1,000 ಎಂಪ್ಲಾಯ್ ಇರೋಂಥ ಕಂಪ್ನಿ ಮಾಡೋಕ್ಕೆ ನಿಮಗೆ 1,000 ಎಂಪ್ಲಾಯ್ ಬೇಡ, ನಿಮಗೆ 1 ಪರ್ಸನ್ ಸಾಕು ಆ ಥರ ಕಂಪ್ನಿ ಮಾಡೋಕ್ಕೆ. ಎಂಪ್ಲಾಯ್ಮೆಂಟ್ ಇಲ್ಲ ನಮ್ಮಲ್ಲಿ ಏನಂತಾರೆ, ಸಿವಿಕ್ ಸೆನ್ಸ್ ಕಡಿಮೆ ಆಗಿದೆ. ಈಗ ನೀವು ಇದನ್ನು ನೋಡಿದ್ರೆ RCBಲಿ ಏನು ಜನ ಸತ್ತೋದ್ರಲ್ಲ, ಅದೇನು ಪ್ರಾಬ್ಲಮ್? ಅದು ಗೌರ್ಮೆಂಟ್ ಪ್ರಾಬ್ಲಮ್ ಅಂತಾರೆ, ಏನು ಪ್ರಾಬ್ಲಮ್ ಅಂತಾರೆ? ಬೇಸಿಕ್ ಪ್ರಾಬ್ಲಮ್ ಏನು ಗೊತ್ತಾ? ಸಿವಿಕ್ ಸೆನ್ಸ್ ಇಲ್ಲ ನಮ್ಮಲ್ಲಿ. ಹೊರ್ಗಡೆ ರೋಡಲ್ಲಿ ಹಿಂಗೆ ಬಿಹೇವ್ ಮಾಡ್ಬೇಕು ಅನ್ನೋದೇ ನಮಗೆ ಗೊತ್ತಿಲ್ಲ. ಅದು ಎಲ್ಲಿಂದ ಬಂದಿದೆ? ನಮಗೆ ಎಜುಕೇಷನ್ ಇಲ್ಲ, ನಮಗೆ ಸಿವಿಕ್ ಸೆನ್ಸ್ ಹೇಳ್ಕೊಟ್ಟಿಲ್ಲ. ನಮ್ಮ ಹತ್ರ 10 ಜನ ಎಜುಕೇಟೆಡ್ ಇದ್ದಾರೆ ಅಂದರೆ 100 ಜನ ಅನ್ಎಜುಕೇಟೆಡ್ ಇದ್ದಾರೆ ಸುತ್ತಮುತ್ತ. ಸಿವಿಕ್ ಸೆನ್ಸು ಯಾರಿಗಿಲ್ಲ? ಜನಗಳಿಗಿಲ್ಲ. ಗೌರ್ಮೆಂಟಲ್ಲೂ ಯಾರು ಕೂತಿರೋದು? ಜನಗಳೇ ಕೂತಿರೋದು, ಮತ್ತು ಇಲ್ಲ. ಸೊ ಈ ಸಿವಿಕ್ ಸೆನ್ಸ್ ನಾವು ಯಾವಾಗ ಬಿಲ್ಡ್ ಮಾಡ್ತಾ ಹೋಗ್ತೀವಿ, ಹೈಯೆಸ್ಟ್ ಎಜುಕೇಷನ್ ಮೇಲೆ ನಾವು ಯಾವಾಗ ಫೋಕಸ್ ಮಾಡ್ತೀವಿ, ಎಜುಕೇಷನ್ ಮೇಲೆ ಯಾವಾಗ ಇನ್ವೆಸ್ಟ್ ಮಾಡ್ತೀವಿ, ಪ್ರತಿಯೊಂದು ಮಗುಗೂ ಹೈಯೆಸ್ಟ್ ಎಜುಕೇಷನ್ ಕೊಡಿ. ಈ ದೇಶ ಎಷ್ಟು ಇಂಪಾರ್ಟೆಂಟು, ಈ ದೇಶಕ್ಕೆ ನೀವೆಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ತೋರಿಸ್ಕೊಡಿ. ಈಗ ನಾವೇನು ಮಾಡ್ತೀವಿ, ಪಿಕ್ಚರ್ ಟಾಕೀಸಲ್ಲಿ ನಿಂತ್ಕೋತೀವಿ, ಏನು ನಮ್ಮದು ನ್ಯಾಷನಲ್ ಅಂತ ಬಂದಾಗ ನಾವು ಇಂಡಿಪೆಂಡೆನ್ಸ್ ಡೇ ದಿನ ಹೋಗಿ ಫ್ಲ್ಯಾಗ್ ಆಫ್ ಮಾಡೋದನ್ನು ನೋಡ್ತೀವಿ, 4 ಡ್ಯಾನ್ಸ್ ನೋಡ್ತೀವಿ, ಖುಷಿ ಪಡ್ತೀವಿ. ಯಾಕೆ? ನಮಗೆ ದೇಶ ತುಂಬ ಪ್ರೀತಿ ನಮಗೆ. ಬಟ್ ನನಗೆ ಪರ್ಸ್ನಲಿ, ಒಬ್ಬ ಮನುಷ್ಯನಿಗೆ ಪರ್ಸ್ನಲಿ ನಾನು ಈ ದೇಶಕ್ಕೆ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ಅಂತ ಯಾರಾದರೂ ಬಂದು ಹೇಳ್ತಾರಾ? ನಾವು ಸೋಲ್ಜರ್ಸ್ಗಳನ್ನ ಹೇಳ್ತೀವಿ, ಸೋಲ್ಜರ್ಸ್ಗಳು ನಮ್ಮ ದೇಶಕ್ಕೆ ಇಂಪಾರ್ಟೆಂಟು. ಬಟ್ ಆ್ಯಸ್ ಎ ಇಂಡಿವಿಜುವಲ್, ಒಂದು ಪರ್ಸನ್ ರೋಡಲ್ಲಿ ಹೋಗೋನು ಆ ದೇಶಕ್ಕೆ ಎಷ್ಟು ಇಂಪಾರ್ಟೆಂಟು? ಯಾರೂ ಅಲ್ಲ. ನೀನು ಯಾರೂ ಅಲ್ಲ, ನೀನು ಇಂಪಾರ್ಟೆಂಟೇ ಅಲ್ಲ.
ನೀನೇನು ಅಲ್ಲ ಅಂತ ನಾವು ಹಂಗೇನೆ ಟ್ರೀಟ್ ಮಾಡೋದು ಎಲ್ಲರನ್ನ. ನಾನು ಏನಲ್ಲ ಈ ದೇಶಕ್ಕೆ, ನಾನು ಹೋದರೆ ಇವತ್ತು ಯಾರಿಗೆ ಏನು ಇಂಪ್ಯಾಕ್ಟ್ ಆಗಲ್ಲ. ಅದೇ ರಾಂಗ್. ನಾವು ಈ ದೇಶಕ್ಕೆ ತುಂಬ ಇಂಪಾರ್ಟೆಂಟ್ ಅನ್ನೋದನ್ನು ನಾವು ತಿಳಿಸ್ಕೊಡ್ಬೇಕು, ನಾವು ಆ ಥರ ಮಾಡಬೇಕು. ನಾನು ಯಾವಾಗ ಅನ್ಕೋತೀನಿ ನಾನು ಈ ದೇಶಕ್ಕೆ ತುಂಬ ಇಂಪಾರ್ಟೆಂಟ್. ದೇಶ ಅಂದರೆ ಏನು? ಜನ. ಈ ಜನಗಳನ್ನ ನಾನು ಎಂಪವರ್ ಮಾಡಬೇಕು, ನನ್ನ ಸುತ್ತಮುತ್ತ ಇರೋರನ್ನ ನಾನು ಎಂಪವರ್ ಮಾಡಬೇಕು. ಸೊ ಪ್ರತಿಯೊಬ್ಬನಿಗೆ ನಾವು ಎಂಪವರ್ ಮಾಡಿದ್ರೆ, ಎಜುಕೇಷನ್ ಅವನ್ನ ಎಂಪವರ್ ಮಾಡಿದ್ರೆ ಅವ್ನು 100 ಜನನ ಎಂಪವರ್ ಮಾಡ್ತಾನೆ. ಆ 100 ಜನ ಎಂಪವರ್ ಆದರೆ ದೇಶ ಆಟೋಮೆಟಿಕ್ಲಿ ಎಂಪವರ್ ಆಗುತ್ತೆ. ಆ್ಯಸ್ ಎ ಇಂಡಿವಿಜುವಲ್ ನೀವು ಕೂಡ ಇಂಪಾರ್ಟೆಂಟೇ. ನೀವು ಯಾವಾಗ ನಿಮ್ಮ ಒಂದು ಥಾಟ್ ಏನಿದೆ ಅದೇ ದೇಶದ ಥಾಟ್ ಆಗುತ್ತೆ. ನೀವು ಜನ ಟ್ಯಾಕ್ಸ್ ಪೇ ಮಾಡೋಕ್ಕೆ ಸ್ಟಾಪ್ ಮಾಡಿಬಿಟ್ರೆ ದೇಶ ಅಲ್ಲಿ ಮುಂದೆ ಹೋಗುತ್ತೆ. ಸೊ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಇಂಪಾರ್ಟೆಂಟು. ಸೊ ಪ್ರತಿಯೊಬ್ಬ ಮನುಷ್ಯ ತುಂಬ ಇಂಪಾರ್ಟೆಂಟ್ ಅಂದರೆ ಒಂದು ಗವರ್ಮೆಂಟಿಗೆ ಇಂಪಾರ್ಟೆಂಟ್ ಅಸೆಟ್ ಏನು? ಒಂದು ಹ್ಯೂಮನ್ ಬೀಯಿಂಗ್. ಒಂದು ಮನುಷ್ಯ ಒಂದು ಗವರ್ಮೆಂಟಿಗೆ ಇಂಪಾರ್ಟೆಂಟು. ಯಾಕಂದರೆ ಅವ್ನು ಟ್ಯಾಕ್ಸ್ ಪೇ ಮಾಡಿದ್ರೆ ಕಂಪ್ನಿ ರನ್ ಆಗುತ್ತೆ. ಈ ಇಡೀ ಒಂದು ಕಂಪ್ನಿ ರನ್ ಏನಾಗುತ್ತೆ ಅಂದರೆ ಒಂದು ಎಂಪ್ಲಾಯ್ ಕೆಲಸ ಮಾಡಬೇಕು. ಎಂಪ್ಲಾಯ್ ಕೆಲಸ ಮಾಡಿಲ್ಲ ಅಂದರೆ ಕಂಪ್ನಿ ರನ್ ಆಗಲ್ಲ. ಹಾಗೆಯೇ ದೇಶ ನಡಿಬೇಕು ಅಂದರೆ ಜನಗಳು ಇಂಪಾರ್ಟೆಂಟ್. ಜನಗಳು ಇಂಪಾರ್ಟೆಂಟ್ ಅಂದರೆ ಜನಗಳ ಮೇಲೆ ಫೋಕಸ್ ಮಾಡಬೇಕು. ಜನಗಳ ಮೇಲೆ ಎಲ್ಲಿ ಫೋಕಸ್ ಮಾಡಬೇಕು? ಜನಗಳನ್ನ ಯಾವಾಗ ಮಕ್ಕಳಾಗಿರ್ತಾರೆ ಅವ್ರ ಮೇಲೆ ಹೈಯೆಸ್ಟ್ ಕ್ವಾಲಿಟಿ ಎಜುಕೇಷನ್ ಕೊಟ್ಟರೆ ಅವರೊಂದು ಒಳ್ಳೆ ಏನಂತಾರೆ, ಒಂದು ಹ್ಯೂಮನ್ ಬೀಯಿಂಗ್ ಆಗ್ತಾರೆ, ಒಂದು ಒಳ್ಳೆ ಎಜುಕೇಟೆಡ್ ಆಗ್ತಾರೆ, ಒಂದು ಒಳ್ಳೆ ಎಂಪ್ಲಾಯಿ ಆಗ್ತಾರೆ, ಟ್ಯಾಕ್ಸ್ ಪೇ ಮಾಡ್ತಾರೆ, ದೇಶ ನಡೆಯುತ್ತೆ. ಅವನೇ ಹೋಗಿ ಒಳ್ಳೆ ಇಂಜಿನಿಯರ್ ಆಗ್ತಾನೆ. ಅವನು ಒಳ್ಳೆ ಇಂಜಿನಿಯರ್ ಆದಾಗ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಾನೆ. ಮೊನ್ನೆ ಆ ಬ್ರಿಡ್ಜ್ ಮಾಡಿದ್ರಲ್ಲ ಹಿಂಗೆ 90 ಡಿಗ್ರಿದು, ಆ ಥರ ಮಾಡಲ್ಲ ಅವನು. ಆ ಥರ ಇಂಜಿನಿಯರ್ ಯಾರದು? ಆ ಅವ್ನು ಇಂಜಿನಿಯರ್ ಆಗಿರೋದು ಹೆಂಗೆ? ಅವನಿಗೆ ಹೈಯೆಸ್ಟ್ ಕ್ವಾಲಿಟಿ ಎಜುಕೇಷನ್ ಸಿಕ್ಕಿಲ್ಲ, ದುಡ್ಡು ಕೊಟ್ಟು ಗಿಂಬಳ ತಿನ್ನಿಸಿ ಇಂಜಿನಿಯರ್ ಆಗಿರೋದು. ಸೊ ಪಾಪ ಅವನು ಏನು ಮಾಡ್ತಿದ್ದಾನೆ? ಅವ್ನು ರಿಟರ್ನ್ಸ್ ತಗೋತಾ ಇದ್ದಾನೆ. ಈಗ ಅವ್ನು ಡೇಂಜರ್ ದೇಶಕ್ಕೆ. ಅವ್ನು ರಿಟರ್ನ್ಸ್ ತಗೋತಾ ಇದ್ದಾನೆ. ಪಾಪ ಅವನಿಗೆ ಹೈಯೆಸ್ಟ್ ಕ್ವಾಲಿಟಿ ಎಜುಕೇಷನ್ ಅವನಿಗೆ ಕೊಟ್ಬಿಡ್ತಿದ್ರೆ, ಒಳ್ಳೆ ಹೈಯೆಸ್ಟ್ ಇಂಟೆಲೆಕ್ಚುಯಲ್ ಇಂಜಿನಿಯರ್ ಅವನು ಆಗಿಬಿಡ್ತಿದ್ರೆ ಅವನು ಚೆನ್ನಾಗಿನೇ ಮಾಡ್ತಾ ಇದ್ದ ಬ್ರಿಡ್ಜ್. ಇದು ಎಲ್ಲಿಂದ ಪ್ರಾಬ್ಲಮ್ ಇದು? ಇದ್ರ ಕೋರ್ ಪ್ರಾಬ್ಲಮ್ ಬರೋದೇ ನಿಮ್ಮ ಎಜುಕೇಷನ್. ಯಾವಾಗ ನೀವು ಒಂದು ಮಗುನ ಎಜುಕೇಟ್ ಮಾಡ್ತಾ ಹೋಗ್ತೀರಾ ಹೈಯೆಸ್ಟ್ ಕ್ವಾಲಿಟಿ ಎಜುಕೇಷನ್, ಆವಾಗ ಅವನು ಕ್ವಶನ್ ಮಾಡ್ತಾ ಹೋಗ್ತಾನೆ. ನಾನು ಯಾಕ್ರಿ ದುಡ್ಡು ಕೊಡ್ಬೇಕು ನಿಮಗೆ? ನಾನು ಯಾಕೆ ನಿಮಗೆ ಲಂಚ ಕೊಡಬೇಕು? ಕ್ವಶನ್ ಮಾಡ್ತಾನೆ. ಅವ್ನು ಲಂಚ ಕೊಡಲ್ಲ ಅಲ್ಲಿಂದ. ಯಾವಾಗ ಅವನಿಗೆ ಲಂಚ ಸಿಗಲ್ಲ ಅವನು ಅನ್ಕೋತಾನೆ ನನಗೆ ಲಂಚ ಸಿಗಲ್ಲ, ನಾನೇನು ಮಾಡಬೇಕು? ನೆಟ್ಟಿಗೆ ಕೆಲಸ ಮಾಡಬೇಕೀಗ. ಅವ್ನು ನೆಟ್ಟಿಗೆ ಕೆಲಸ ಮಾಡ್ತಾನೆ. ಸೊ ಮಕ್ಕಳನ್ನ ಎಜುಕೇಟ್ ಮಾಡಿ ಹೈಯೆಸ್ಟ್ ಕ್ವಾಲಿಟಿ ಎಜುಕೇಷನ್ ಕೊಡಿ. ಅದು ನಿಮ್ಮ ದೇಶಕ್ಕೇ ನೆಕ್ಸ್ಟ್ ಅಸೆಟ್. ಯಾಕಂದರೆ ಯಾವುದೋ ಒಂದು ದೇಶ ಯಾವುದೋ ಒಂದು 2 ವರ್ಷ 3 ವರ್ಷ 4 ವರ್ಷದಲ್ಲಿ ಆಗಲ್ಲ. ಇಟ್ ಟೇಕ್ಸ್ 20-30 ಇಯರ್ಸ್. ಯಾವುದೋ ದೇಶನೂ 5 ವರ್ಷದಲ್ಲಿ ಬೆಳೆಯಲ್ಲ, 10 ವರ್ಷದಲ್ಲಿ ಬೆಳೆಯಲ್ಲ. ಒಂದು ದೇಶ ಬೆಳಿಬೇಕು ಅಂದರೆ ಅದು 20-30 ವರ್ಷ ಬೇಕು. ಒಂದು ಇಡೀ ಜನ್ರೇಷನ್ನ ನೀವು ಇವಾಗ ಫೋಕಸ್ ಮಾಡಿ ಹೈಯೆಸ್ಟ್ ಕ್ವಾಲಿಟಿ ಎಜುಕೇಷನ್ ಕೊಟ್ಟರೆ ನೆಕ್ಸ್ಟು ಇನ್ನೊಂದು 10-20 ಇಯರ್ಸಲ್ಲಿ ಅವರು ಅದನ್ನು ಕಂಪ್ಲೀಟ್ಲಿ ಇಡೀ ವರ್ಲ್ಡನ್ನ ನಮ್ಮ ದೇಶನೇ ಚೇಂಜ್ ಮಾಡಿಬಿಡ್ತಾರೆ.